ಮೂರು ನಾಮ. ಬರೀ ಏನು ದುಡ್ಡುಗೋಸ್ಕರ ನೀವು ಹಿಂಗೆ ಮಾಡ್ತೀರಾ? ಯೂಸ್ಲೆಸ್ ಟೀಮ್. ಯಪ್ಪ, ಚೆನ್ನಾಗಿ ಆಡಿರೋ ಪ್ಲೇಯರ್ಸ್ನೆಲ್ಲ ಬೆಂಚ್ ಮಾಡ್ತೀರಲ್ರು ನೀವು. ಯಾಕ್ರು ಹಿಂಗೆ ಮಾಡ್ತೀರಾ? ಹೊಟ್ಟೆ ಉರಿಸ್ತೀರಾ ಫ್ಯಾನ್ಸ್ಗಳ್ದು? ಅದೇ ರಾಗ ಅದೇ ಹಾಡು ಆ ಥರ, ಅದೇ RCB, ಅದೇ ಟೀಮು, ಅದೇ ಮ್ಯಾನೇಜ್ಮೆಂಟು, ಯಾವತ್ತೂ ಉದ್ಧಾರ ಆಗಲ್ಲ ಇವರು. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಬನ್ನಿ ನಿನ್ನೆ ಮ್ಯಾಚ್ದು ಏನೇನು ಆಯಿತು ಅಂತ ಡಿಸ್ಕಸ್ ಮಾಡೋಣ. ಗೊತ್ತು ನಿಮಗೆ. ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ಮೂರು ನಾಮ. ಏನೋ ಪ್ಲೇಯಿಂಗ್ 11 ಮಾಡಿದ್ದೀರಾ? ಲಾಸ್ಟ್ ಮ್ಯಾಚ್ ಆಡಿರೋ ಲೋಮ್ಬ್ರೋ ಪ್ಲೇಯಿಂಗ್ 11 ಇಲ್ಲ, ವಿಜಯ್ ಕುಮಾರ್ ಇಲ್ಲ, ವಿಲ್ ಜಾಕ್ಸ್ ಇಲ್ಲ. ಏನೇನು ಚೇಂಜಸ್ ಆಗಬೇಕೋ ಆಗ ಯಾವೂ ಮಾಡಿಲ್ಲ ಗುರು. ಟೀಮು ಯಾವೂ ಮಾಡಿಲ್ಲ. ಅವನು ಯಾರೋ ಸೌರವ್ ಚೌಹಾಣ್ ಅಂತ ತಂದಿದ್ದಾರೆ, ಯಂಗ್ಸ್ಟರು. ಅವನಂತೂ ಏನೂ ಮಾಡಲೇ ಇಲ್ಲ. ರಜತ್ ಪಟಿದಾರ್ ವೇಸ್ಟ್ ನನಗೆ ಟೀಮಲ್ಲಿ. ಅವನಂತೂ ಬ್ಯಾಟಿಂಗೇ ಬರಲಿಲ್ಲ. ಕ್ಯಾಮ್ರೂನ್ ಗ್ರೀನ್ ಡಬಲ್ ವೇಸ್ಟ್. ಮಯಾಂಕ್ ಡಾಗರ್, ಹಿಮಾಂಶು ಶರ್ಮಾ, ಮ್ಯಾಕ್ಸ್ವೆಲ್, 6 ಜನ ನಿನ್ನೆ. ಯೂಸ್ಲೆಸ್ ಟೀಮ್. ಇದಕ್ಕೆ ಅನ್ನೋದು. ಯಪ್ಪ, ಆ್ಯಸ್ ಯೂಶುವಲ್ ಟಾಸ್ ರಾಜಸ್ಥಾನ್ ವಿನ್ ಆಗಿ ಚೇಸ್ ಮಾಡ್ತಾರೆ. ನಾನು ಹೇಳಿದ್ದೆ ನಿಮಗೆ ನೆನ್ನೆ ವೀಡಿಯೋದಲ್ಲಿ. ನೆನ್ನೆ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ಇಲ್ಲೆಲ್ಲ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಸ್ ಯೂಶುವಲ್ ಟಾಸ್ ವಿನ್ ಆಗಿ ಚೇಸಿಂಗೆ ತೊಗೊಂಡ್ರು. ಅವ್ರು ತೊಗೊಂಡು ಯಾವ್ದಾರ ಟೀಮು 12 ಓವರ್ಸ್ಗೆ 115 ಇದ್ದರೆ ಅದು ನೆಕ್ಸ್ಟ್ 8 ಓವರ್ಸು ಆರಾಮಾಗಿ 100 ರನ್ ಹೊಡಿಬೇಕು. ಇವ್ರು ನಮ್ಮ RCB ಟೀಮ್ ಹೊಡೆದಿದ್ದೆ 80 ನೋಡಿಲ್ಲ, 70 ರನ್ ನೋಡಿದ್ರು. ಅಲ್ಲಿಂದ 185 183 ಟಾರ್ಗೆಟು. ಎಲ್ಲ ಡಿಪೆಂಡೆನ್ಸಿ ವಿರಾಟ್ ಕೊಹ್ಲಿ ಮೇಲೆ. ಒಬ್ಬನೂ ಇಲ್ಲ. ಮಣಿಪಾಲ್ ಲೋಮ್ರಾನ ಆಡಿಸಿಲ್ಲ. ಯಾಕೆ ಆಡಿಸಿಲ್ಲ ಗುರು? ನಿಮ್ಮ ಮಣಿಪಾಲ್ ಲೋಮ್ರಾನ ಲಾಸ್ಟ್ ಮ್ಯಾಚ್ ಅವನೇ ಹೊಡೆದಿದ್ದು ಗುರು. 13 ಬಾಲಲ್ಲಿ 34 ಹೊಡೆದ್ರು ನೀವು ಚಾನ್ಸ್ ಕೊಡಲ್ಲ ಅಂದರೆ ಏನು ಮ್ಯಾನೇಜ್ಮೆಂಟು, ಏನು ಥಿಂಕಿಂಗು, ಏನು ಮಾಡ್ತಾ ಇದ್ದಾರಾ ನೀವು? ವರ್ಸ್ಟ್ ಮ್ಯಾನೇಜ್ಮೆಂಟ್ ಗುರು, ವರ್ಸ್ಟ್ ಮ್ಯಾನೇಜ್ಮೆಂಟು. ಯಪ್ಪ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನೋ ಆ ರಾಜಸ್ಥಾನ್ ರಾಯಲ್ಸು ಸ್ಪಿನ್ನರ್ಸು ಚೆನ್ನಾಗೆ ಬಾಲ್ ಮಾಡಿದ್ರು ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆ ಹಿಮಾಂಶು ಶರ್ಮಾ ತತ್ತೀರಾ, ಇನ್ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ನ ತತ್ತೀರಾ. ಅವರು ಅಲ್ಲಿ ರಾಜಸ್ಥಾನಲ್ಲಿ ಮಾಡಿದ್ದು ಚಹಲ್ ಮತ್ತು ಅಶ್ವಿನ್. ಅವರಿಬ್ಬರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ? 200 ಮ್ಯಾಚಸ್ ಆಡಿದ್ದಾರೆ IPL ಅಲ್ಲಿ. ಇವ್ರಿನ ಈಗಿನ ಕಾಲಿಡ್ತಾ ಇದ್ದೀರಾ. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ತೊಗೊಂಡು ಅದು ಹೇಳ್ತಾ ಇದ್ದೀರಾ ವಿಕೆಟ್ ತೆಗಿ ಅಂತ. ಆ ಮಯಾಂಕ್ ಡಾಗರ್ ಯಾಕೆ ಇದನ್ನೋ ಟೀಮಲ್ಲಿ ಗೊತ್ತಿಲ್ಲ. ಫ್ರಸ್ಟ್ರೇಷನ್ ಗುರು, ಫ್ರಸ್ಟ್ರೇಷನ್. RCB ಫ್ಯಾನ್ಸ್ ಈ ಥರ ನೀವು ಮಾಡ್ತಾಯಿರಿ ಮ್ಯಾನೇಜ್ಮೆಂಟು. ನಿಮಗೆಲ್ಲ ಏನು ಮಾಡಬೇಕು ಗೊತ್ತಾ? ಹೋಗ್ಬಿಟ್ಟು ಫುಲ್ ಇದು ಮಾಡಿಬಿಡ್ಬೇಕು. ಇನ್ಸ್ಟಾಗ್ರಾಮಲ್ಲೆಲ್ಲ ಅನ್ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಒಂದು ಚೂರು ಓಡ್ದಂಗೆ ಮಾಡಿದ್ರೆ ಅವಾಗ ಬುದ್ಧಿ ಕೇಳ್ತೀರಾ ನನ್ನ ಮಕ್ಕಳ ನೀವೆಲ್ಲ ಫ್ಯಾನ್ಸ್ದು. ಏನೋ ಮ್ಯಾನೇಜ್ಮೆಂಟು, ಏನೋ ಬರೀ ಏನು ದುಡ್ಡುಗೋಸ್ಕರ ನೀವು ಹಿಂಗೆ ಮಾಡ್ತೀರಾ? ಫ್ಯಾನ್ಸ್ದೇನೋ ಎಮೋಷನ್ ಏನಾಗಿನೂ ನೋಡಲ್ವ ನೀವು? ದೇವ್ರೇ. ಆಮೇಲೆ ಕ್ಯಾಪ್ಟನ್ಸಿ ಯಪ್ಪ ಫಾಫ್ ಡು ಪ್ಲೇಸಿ ಏನು ಫೀಲ್ಡ್ ಪ್ಲೇಸ್ಮೆಂಟು, ಏನು ಕ್ಯಾಪ್ಟನ್ಸಿ ಯಪ್ಪ ತಲೆಯೆಲ್ಲ ಕೆಟ್ಟೋಯ್ತು ಅವ್ನು ಕ್ಯಾಪ್ಟನ್ಸಿ ನೋಡ್ಬಿಟ್ಟು. ಪವರ್ ಪ್ಲೇ ಇದು ಲಾಸ್ಟ್ ಓವರು ಮಯಾಂಕ್ ಡಾಗರ್ ಕೊಡ್ತಾನೆ. ಅದು ನಮ್ಮ ಕಡೆ ನಮ್ಮ ಫಾಸ್ಟ್ ಬಾಲರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಓವರಲ್ಲಿ ಲಾಸ್ಟು 5 ಓವರ್ಸಲ್ಲಿ ಬಂದಿದ್ದೆ 40 ರನ್ಸ್ ಏನೋ ಬಂದಿರುತ್ತೆ. ಲಾಸ್ಟ್ ಓವರು ಮಯಾಂಕ್ ಡಾಗರ್ ಕೊಟ್ಬಿಟ್ಟು 18 ರನ್ ಹೊಡಿಸ್ಕೊಂತಾನೆ ಅವನು ಮಯಾಂಕ್ ಡಾಗರ್. ಅವರು ಬರೀ ಶಾರ್ಟ್ ಬಾಲು ಇಲ್ಲ ಮುಂದೆ ಹಾಕೋದು, ಬ್ಯಾಟ್ ಮುಂದೆ ಹಾಕೋದು. ಆರಾಮಾಗಿ ಟೈಮ್ ಸಿಗುತ್ತೆ ಅವ್ರು 4 ಹೊಡೆಯೋಕ್ಕೆ 6 ಹೊಡೆಯೋಕ್ಕೆ. ಫಾರ್ಮಲ್ಲಿ ಇಲ್ದಿರೋ ಜಾಸ್ ಬಟ್ಲರ್ಗೆ 100 ಹೊಡ್ಸಿದ್ದೀರಾ ನೀವು. ಹೆಂಗಿರ್ಬೇಡ ಬಾಲಿಂಗ್ ಅಟ್ಯಾಕ್ ಯೋಚನೆ ಮಾಡ್ಕೊಳ್ಳಿ ನೀವು. ಕ್ಯಾಪ್ಟನ್ಸಿ ಅಂತೂ ವರ್ಸ್ಟ್ ಕ್ಯಾಪ್ಟನ್ಸಿ. ಫಸ್ಟು 2 ಓವರ್ ಹೆಂಗ ಬಿಡು, ಮಯಾಂಕ್ ಡಾಗರ್ ಕೊಡ್ತೀರಾ ಮತ್ತು ಹಿಮಾಂಶು ಶರ್ಮಾಗೆ 1 ಓವರ್ ಕೊಡ್ತೀರಾ, ಒಂದೊಂದು ಓವರ್ ಕೊಡ್ತೀರಾ. ಆ ಓವರಲ್ಲಿ ಹೊಡೆಸ್ಕೊಂಡಿದ್ದಾರೆ ಅವರು. ಆದರೆ ನೆಕ್ಸ್ಟ್ ತಿರ್ಗಾ ಇನ್ನೊಂದು 2 ಓವರ್ ಅವ್ರು ಇಬ್ಬರಿಗೂ ಇನ್ನೊಂದು ಓವರ್ ಕೊಡ್ತಿದ್ದೀರಲ್ಲ. ಏನು ಹೇಳಬೇಕು ಕ್ಯಾಪ್ಟನ್ಸಿಗೆ? ಪ್ಲೀಸ್ ಫೀಲ್ಡ್ ಪ್ಲೇಸ್ಮೆಂಟ್ ಅಂತೂ ವರ್ಸ್ಟ್ ಅಂದರೆ ವರ್ಸ್ಟು. ಬ್ಯಾಟಿಂಗ್ ಸರಿ ಇಲ್ಲ ಅಂದರೆ ವಿರಾಟ್ ಕೊಹ್ಲಿ ಒಬ್ಬನ ಮೇಲೆ ಡಿಪೆಂಡು, ಯಾರು ಹೊಡಿತಾ ಇಲ್ಲ. ಆಮೇಲೆ ಬಾಲಿಂಗ್ ಅಂತೂ ಗೊತ್ತಿರೋದು ನಿಮಗೆ, 3 ನಾಮ ದೇವ್ರಿಗೆ. ಫೀಲ್ಡಿಂಗು ನಿನ್ನೆ ಏನು ಫೀಲ್ಡಿಂಗ್ ಮಾಡಿದ್ರಪ್ಪ, 3 ಕ್ಯಾಚು ಬಿಟ್ಟಿರೋದು. ಆ 4 ತಡೆಯೋಕ್ಕಾಗಲ್ಲ ನಿಮಗೆ. ಬರೀ ವೈಡ್ಗಳು ಫುಲ್ ಟಾಸ್ಗಳು ಹಾಕೊಂಡು ಕರ್ಮ ಗುರು ಕರ್ಮ.
ಹೇಳ್ತಾ ಇದ್ದೀನಿ, ಈಗಿರೋ 9 ಟೀಮಲ್ಲಿ 10 ಟೀಮಲ್ಲಿ ಒನ್ ಆಫ್ ದ ವರ್ಸ್ಟ್ ಬಾಲಿಂಗ್ ಅಟ್ಯಾಕ್ ಇರೋದು ಅಂದರೆ RCB ಟೀಮ್ದು. ನೋಡ್ಕೊಳ್ಳಿ, ಏನು ಸರಿ ಹೋಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಈ ಬೋಳಿ ಮಕ್ಕಳೆಲ್ಲ? ಈ ಮ್ಯಾನೇಜ್ಮೆಂಟವರು ಆ ಥಿಂಕ್ ಟ್ಯಾಕ್ ಏನು ಮಾಡ್ತಾ ಇದ್ದಾನೆ ಅವನಂತೂ ಗೊತ್ತೇ ಇಲ್ಲ ಅವನಿಗೆ. ಅವ್ನು ಕ್ರಿಕೆಟ್ ಆಡಿದಾನೆ ಇಲ್ವೋ ಅವನು? ಯಪ್ಪ, ಚೆನ್ನಾಗಿ ಆಡಿರೋ ಪ್ಲೇಯರ್ಸ್ನೆಲ್ಲ ಬೆಂಚ್ ಮಾಡ್ತೀರಲ್ರು ನೀವು. ಯಾಕ್ರು ಹಿಂಗೆ ಮಾಡ್ತೀರಾ? ಹೊಟ್ಟೆ ಉರಿಸ್ತೀರಾ ಫ್ಯಾನ್ಸ್ಗಳ್ದು? ಉದ್ಧಾರ ಆಗಲ್ಲ ಕಣ್ರು ಹಿಂಗೆ ಮಾಡಿದ್ರೆ ನೀವು ನನ್ನ ಮಕ್ಕಳ. ಅದಾದ್ಮೇಲಂತೂ ಇನ್ನೇನು ಅಷ್ಟೇ, ಏನಿಲ್ಲ. ಆರಾಮಾಗಿ ನನಗೆ 12th ಓವರಲ್ಲೇ ಗೊತ್ತಾಗೋಯ್ತು ಮ್ಯಾಚು. ಅವ್ರ ಕಡೆ ಆರಾಮ್ ಬಾಲ್ ಟು ಬಾಲ್ ಬಂದ್ಬಿಟ್ರು 12th ಓವರಲ್ಲಿ. 42 ಬಾಲ್ಸ್ಗೆ 48 ರನ್ಸ್ ಬೇಕು. ಆರಾಮಾಗಿ ಸಿಂಗಲ್ ತಗೊಂಡ್ರೆ ಹೊಡೆದಾಕ್ತಾರೆ. ಅದು ಇನ್ನೂ 9 ವಿಕೆಟ್ ಕೈಯಲ್ಲಿತ್ತು. ಅಲ್ಲೇ ಆಗೋಯ್ತು ಮ್ಯಾಚು. ನಮ್ಮ ಸ್ಪಿನ್ನರ್ಸು ಅಲ್ಲಿ ರಾಜಸ್ಥಾನ್ ಸ್ಪಿನ್ನರ್ಸು 8 ಓವರ್ ಮಾಡಿ ಅರೌಂಡ್ ಒಂದು 55 ಇಲ್ಲ 60 ರನ್ಸ್ ಕೊಟ್ಟಿರ್ತಾರೆ. ನಮ್ಮ ಸ್ಪಿನ್ನರ್ಸ್ ಹೆಂಗೆ ಗೊತ್ತಾ, ನಾವು ಬರೀ 4 ಓವರ್ಸ್ ಮಾಡಿ 60 ರನ್ಸ್ ಕೊಟ್ಟಿದ್ದೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದು ನಮ್ಮ ಸ್ಪಿನ್ನರ್ಸ್ ಅಂದರೆ. ಮಯಾಂಕ್ ಡಾಗರು 2 hours 34. ಆಮೇಲೆ ಹಿಮಾಂಶು ಶರ್ಮಾ 2 hours ಅರೌಂಡ್ 30 or 28 ರನ್ಸ್ ಕೊಟ್ಟಿದ್ದಾನೆ. ಮ್ಯಾಕ್ಸ್ವೆಲ್ಲು ಹೈಯೆಸ್ಟ್ ವಿಕೆಟ್ ಟೇಕರ್ ನಮಗೆ, ಅವನಿಗೆ ಬಾಲಿಂಗ್ ಕೊಟ್ಟಿಲ್ಲ. ಏನೋ ಇಬ್ಬರು ರೈಟ್ ಹ್ಯಾಂಡರ್ಸ್ ಇದ್ದಾರಂತ ಅವ್ನಿಗೆ ಬಾಲಿಂಗ್ ಕೊಡಲ್ವಂತೆ. ಚೆನ್ನಾಗಿ ಬಾಲಿಂಗ್ ಹಾಕಿದಂದ್ರೆ ಯಾರು ಇಲ್ಲ. ಸಿರಾಜು ಬಂದ್ರು ಓವರ್ 9 ರನ್ಸ್ 10 ರನ್ಸ್ ಕೊಡ್ತಾನೆ. ಆಮೇಲೆ ಎಸ್ ದಯಾಲು ಏನು ಇದು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಹಾಕಿದಂದರೆ ರೀಸ್ಟಾಪ್ಲಿ ಒಬ್ಬರು ಚೆನ್ನಾಗಿ ಹಾಕಿದ್ರು ಬಾಲಿಂಗು ಅಷ್ಟೇ. ರೀಸ್ಟಾಪ್ಲಿ ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದನ್ನೇ 3 ಓವರ್ ಕಂಟಿನ್ಯೂ ಮಾಡಿಸಿದ್ರೆ ಅವ್ರ ಅಪ್ಪನ ಗಂಟು ಹೋಗ್ತಿತ್ತು ಫಾಫ್ ಡು ಪ್ಲೆಸ್ಸಿಗೆ. ಮ್ಯಾನೇಜ್ಮೆಂಟ್ ಹೇಳಿದ್ರಂತೆ. ವಿರಾಟ್ ಕೊಹ್ಲಿ ಮುಖ ನೋಡೋಕ್ಕಾಗಲ್ಲ ಗುರು, ಹಂಗಾಗೋಗಿದೆ ನಮಗಂತೂ. ಫಸ್ಟ್ ಮ್ಯಾನೇಜ್ಮೆಂಟು. ಸರಿ ಗಾಯ್ಸ್, ಇಷ್ಟ ಆಗಿತ್ತು ವಿಡಿಯೋ. ಏನೂ ಇಲ್ಲ, ಈ ಥರ ಮ್ಯಾನೇಜ್ಮೆಂಟ್, ಈ ಥರ ಆರ್ ಸಿ ಬಿ ಟೀಮು, RCB ಮ್ಯಾನೇಜ್ಮೆಂಟ್ ನಂಬಿಕೆ ಇಟ್ಕೊಂಡ್ರೆ ಕೈಗೆ ಚಿಪ್ಪೆ ಕೊಡೋದು. ಕಪ್ ಕೊಡೋಲ್ಲ ಇವರು, ಚಿಪ್ ಕೊಡ್ತಾರೆ ಕೈಗೆ, ಎಲ್ಲರ ಕೈಗೂ. ವಸ್ಟ್ ಥಿಂಕ್ ಟ್ಯಾಂಕು, ವಸ್ಟ್ ಮ್ಯಾನೇಜ್ಮೆಂಟು, ವಸ್ಟ್ ಬ್ಯಾಟಿಂಗು, ವಸ್ಟ್ ಬಾಲಿಂಗು, ವಸ್ಟ್ ಫೀಲ್ಡಿಂಗು, ವಸ್ಟ್ ಟೀಮು ಈ ಸೀಸನಲ್ಲಿ ಯಾವುದು ಅಂದರೆ RCB. ನನ್ನ ಪ್ರಕಾರ ಬರ್ಕೊಳ್ಳಿ. ನಾವು 9 ಮ್ಯಾಚಲ್ಲಿ ಇವರು ಒಂದು ಎರಡು ವಿನ್ ಆಗ್ಬೋದೇನೋ ನನ್ನ ಪ್ರಕಾರ. ನನಗೆ ಓಪೇ ಇಲ್ಲ ಇನ್ನು. ಸುಮ್ಮನೆ ನೋಡೋದು ಅಷ್ಟು, ಸುಮ್ಮನೆ ನಿಮಗೋಸ್ಕರ ವೀಡಿಯೋ ಮಾಡಬೇಕಷ್ಟೇ. ನನಗಂತೂ ಓಪಿಲ್ಲ. 2 ವಿನ್ ಆದರೆ ಗ್ರೇಟ್ ಆಗುತ್ತೆ RCBದು. ನನ್ನ ಪ್ರಕಾರ ಈ ಸತಿ ಟೇಬಲ್ ಲಾಸ್ಟಲ್ಲಿ RCBನೇ ಕೂತ್ಕೊತಾರಂತ ನನ್ನ ಇದಿದೆ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಆಮೇಲೆ ಪ್ಲೀಸ್ ಇದೊಂದು ರಿಕ್ವೆಸ್ಟು, IPL ಮುಗಿಯೋಷ್ಟೊತ್ತಿಗೆಲ್ಲ ಒಂದು 100 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅದಕ್ಕೆ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ನಿಮ್ಗೆ ಏನೇನು ಮಾಡಬೇಕು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.